ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿಬಹುದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತವು ಮಿಗ್ ಯುದ್ಧ ವಿಮಾನವನ್ನು ಯಾವ ದೇಶದಿಂದ ಖರೀದಿಸುತ್ತದೆ ಅಂತ ಪ್ರಶ್ನೆಯಾಗಿತ್ತು. ಆಪ್ಷನ್ಗಳಲ್ಲಿ ಫ್ರಾನ್ಸ್, ರಷ್ಯಾ, USA ಅಥವಾ ಜರ್ಮನಿ ಅಂತ ಆಯಿತು. ಸೊ ಸರಿಯಾದ ಉತ್ತರ ಭಾರತವು ರಷ್ಯಾದಿಂದ ಈ ಮಿಗ್ ಸಿರೀಸ್ ವಿಮಾನಗಳನ್ನು, ಯುದ್ಧ ವಿಮಾನಗಳನ್ನು ಖರೀದಿ ಮಾಡುತ್ತದೆ. ರೀಸೆಂಟ್ ಆದಂತಹ ನ್ಯೂಸ್ ಏನು ಅಂತಂದರೆ, ಈ ಹಾರುವ ಶವಪೆಟ್ಟಿಗೆ ಅಂತ ಕುಖ್ಯಾತವಾದದ್ದಂತಹ ಈ ಮಿಗ್ ಸಿರೀಸ್ನ ವಿಮಾನಗಳನ್ನು 2025ರವರೆಗೆ ಸಂಪೂರ್ಣವಾಗಿ ನಿಲ್ಲಿಸುವ ಅಥವಾ ಕಾರ್ಯಾಚರಣೆಯಿಂದ ಸ್ಥಗಿತಗೊಳಿಸುವಂತಹ ನಿರ್ಧಾರವನ್ನು ನಮ್ಮ ಭಾರತೀಯ ವಾಯುಪಡೆಯಿಂದ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂದರೆ 2025ರ ವೇಳೆಗೆ ಎಲ್ಲ ಈ ಮಿಗ್ ಸಿರೀಸ್ನ ವಿಮಾನಗಳನ್ನು ಡಿಕಮಿಷನ್ ಮಾಡಲಾಗುವುದು. ಸೊ ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಇನ್ನು ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದ 15ನೇ ರಾಷ್ಟ್ರಪತಿಯಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಪ್ರಶ್ನೆ ಇದೆ. 15th ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು ಬಿಲಾಂಗ್ಸ್ ಟು ವಿಚ್ ಆಫ್ ದ ಬಿಲೋ ಟ್ರೈಬ್ ಆಫ್ ಒಡಿಶಾ? ಆಪ್ಷನ್ಗಳಲ್ಲಿ ಗೋಂಡ್, ಸಂತಾಲ್, ನಾಗಾ, ಚಕ್ಮಾ ಅಂತ ಇದೆ. ಇವು 4 ಈ ಬುಡಕಟ್ಟು ಜನಾಂಗದ ವಿಶೇಷವಾದಂತಹ ಬುಡಕಟ್ಟು ಜನಾಂಗದ ಹೆಸರುಗಳಾಗಿವೆ. ಇದರಲ್ಲಿ ದ್ರೌಪದಿ ಮುರ್ಮು ಅವರು ಯಾವ ಬುಡಕಟ್ಟು ಜನಾಂಗಕ್ಕೆ, ಟ್ರೈಬ್ಸ್ಗೆ ರಿಲೇಟ್ ಆಗಿದ್ದಾರೆ ಅಥವಾ ಬಿಲಾಂಗ್ ಮಾಡ್ತಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳೊಂದಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಕರೆಕ್ಟ್ ಆದ ಆನ್ಸರನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ದೇಶವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ SCO ಅಂತ ಕರೀತಾರೆ, ಈ ಸಂಸ್ಥೆಯ ಈ ಆರ್ಗನೈಸೇಷನ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ ನೇಪಾಳ, ಭಾರತ, ಪಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ನೇಪಾಳ ದೇಶ SCOನ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಇದನ್ನು ಹೊರತುಪಡಿಸಿ ಭಾರತ, ಪಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ಗಳು ಈ SCOದ ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಇದಕ್ಕೆ ರಿಲೇಟ್ ಆದಂತಹ ಇವತ್ತಿನ ನ್ಯೂಸ್ಗೆ ಸಂಬಂಧಿಸಿದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನ್ಯೂಸ್ ಏನು ಅಂತಂದರೆ, ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಈ ಶಾಂಘೈ ಸಹಕಾರ ಸಂಘಟನೆ ಅಥವಾ SCOದ ರಕ್ಷಣಾ ಸಚಿವರ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಒಂದು ನಿರ್ಧಾರಕ್ಕಾಗಿ ತಾಷ್ಕೆಂಟ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ಒಂದು ಕಾಂಟೆಕ್ಸ್ಟ್ ಇದೆ. ಸೊ ಈ ತಾಷ್ಕೆಂಟ್ ನಮಗೆಲ್ಲ ಗೊತ್ತಿರುವ ಹಾಗೆ ಉಜ್ಬೇಕಿಸ್ತಾನದ ರಾಜಧಾನಿಯಾಗಿದೆ. ಸೊ ಇಲ್ಲಿ 3 ದಿನಗಳ ಕಾಲ ಒಂದು ರಕ್ಷಣಾ ಸಚಿವರ ಸಭೆ ನಡೆಯುವ ಕಾರಣಕ್ಕಾಗಿ SCOದ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ SCOದ ರಕ್ಷಣಾ ಸಚಿವರ ಸಭೆ ಏನಿದೆ, ಶೃಂಗಸಭೆ ಏನಿದೆ, ಇದು ಸೆಪ್ಟೆಂಬರ್ 15ರಿಂದ 16 2 ದಿನಗಳವರೆಗೆ ನಡೆಯುವಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಸೊ ಈಗ ರೀಸೆಂಟ್ ಆಗಿ ಬಂದಂತಹ ನ್ಯೂಸ್ನ ಪ್ರಕಾರ ಇದನ್ನ ಪ್ರೀಪೋನ್ ಮಾಡಿ 3 ವಾರಗಳ ಒಂದು ಮೊದಲೇ ನಡೆಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಇದೇ ಒಂದು ಸಂದರ್ಭಕ್ಕಾಗಿ, ಇದೇ ಒಂದು ಮೀಟಿಂಗ್ ಆಗಿ ರಕ್ಷಣಾ ಸಚಿವರು ತಾಷ್ಕೆಂಟ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದಕ್ಕಿಂತ ಮುಂಚೆ ನಿರ್ಧಾರವಾದಂತಹ ಉಜ್ಬೇಕಿಸ್ತಾನದ ಸಮರ್ಕಂಡಿನಲ್ಲಿ ನಡೆಬೇಕಾಗಿತ್ತು, ಬಟ್ ಈಗ ತಾಷ್ಕೆಂಟ್ನಲ್ಲಿ ನಡೆಸಲಾಗುವುದು ಅಂತ ವರದಿ ಹೇಳ್ತಾ ಇದೆ. ಸೊ SCO ನ್ಯೂಸ್ನಲ್ಲಿರೋದ್ರಿಂದ ಈ ಒಂದು ಆರ್ಗನೈಸೇಷನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದನ್ನು ರಚನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು 2001ರಲ್ಲಿ. ಅದಾದ ನಂತರ ಈ SCO ಚಾರ್ಟರನ್ನು 2002ರಲ್ಲಿ ಸಹಿ ಮಾಡಲಾಯಿತು. 2003ರಿಂದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಜಾರಿಗೆ ಬಂದಂತಹ ವರ್ಷವಾಗಿದೆ. ಇದರ ಒಂದು ಫೌಂಡಿಂಗ್ ಮೆಂಬರ್ ಆಗಿ ಭಾರತ ಮೆಂಬರ್ ಆಗಿರಲಿಲ್ಲ. ಆದರೆ 2017ರಲ್ಲಿ ಇದನ್ನು ಪರ್ಮನೆಂಟ್ ಮೆಂಬರ್ ಆಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನಲ್ಲಿ ಆ್ಯಡ್ ಮಾಡಿಕೊಳ್ಳಲಾಯಿತು. ಅದೇ ಒಂದು ವರ್ಷದಂದು ಪಾಕಿಸ್ತಾನವನ್ನು ಕೂಡ ಖಾಯಂ ಸದಸ್ಯತ್ವಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಯಿತು. ಈಗ ಸದ್ಯಕ್ಕೆ ಇರುವಂತಹ 8 ಪ್ರಮುಖವಾದಂತಹ ಸದಸ್ಯರು ಯಾರು ಅಂತಂದರೆ, ಶಾಂಘೈ ಕೋಆಪರೇಷನ್ ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಕಜಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ರಷ್ಯಾ,
ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ. ಇರಾನ್ ಅನ್ನು ಕೂಡ ಈ ಒಂದು ಸದಸ್ಯತ್ವವನ್ನು ನೀಡಬೇಕು, ಪರ್ಮನೆಂಟ್ ಮೆಂಬರ್ಶಿಪ್ ನೀಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಬಟ್ ಈಗ ಸದ್ಯಕ್ಕೆ 8 ಸದಸ್ಯರನ್ನ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಹೊಂದಿದೆ. ಇರಾನ್ ಜಾಯಿನ್ ಆದ್ಮೇಲೆ ಇದು 9ನೇ ಸದಸ್ಯತ್ವವನ್ನು ಪಡೆದಂತಹ ರಾಷ್ಟ್ರವಾಗಿ ಗುರುತಿಸಲಾಗುತ್ತದೆ. ಸೊ ಈ ಶಾಂಘೈ ಕೋಆಪರೇಷನ್ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳೋದಾದ್ರೆ, ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ರಾಜಕೀಯ, ಆರ್ಥಿಕ ಮತ್ತು ಮಿಲಿಟರಿಗಳ ಸಂಬಂಧಿಸಿದಂತಹ ವಿಷಯಗಳ ಕುರಿತಾದಂತಹ ಚರ್ಚೆಯನ್ನ ಮಾಡುವುದು ಮತ್ತೆ ನಿರ್ಧಾರವನ್ನ ಕೈಗೊಳ್ಳುವ ಒಂದು ಪ್ರಮುಖವಾದಂತಹ ವೇದಿಕೆಯನ್ನ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕಲ್ಪಿಸಿಕೊಡುತ್ತದೆ. ಅದೇ ರೀತಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನ ಈ ಒಂದು ಯುರೇಷಿಯನ್ ರೀಜನ್ ನಲ್ಲಿ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಉದ್ದೇಶದಿಂದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನ ಸ್ಥಾಪನೆ ಮಾಡಲಾಗಿತ್ತು. ಇನ್ನೊಂದು ಸಪ್ಲಿಮೆಂಟರಿ ಕ್ವಶನ್ ಅನ್ನ ಕೇಳ್ತೀನಿ, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ SCOದ ಹೆಡ್ ಕ್ವಾರ್ಟರ್ ಎಲ್ಲಿದೆ, ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ ನಲ್ಲಿ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಂವಿಧಾನದ ಯಾವ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನ ಮರುಪರಿಶೀಲಿಸುವಂತಹ ಪ್ರಾವಧಾನವನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆರ್ಟಿಕಲ್ 165, ಆರ್ಟಿಕಲ್ 157, ಆರ್ಟಿಕಲ್ 137 ಅಥವಾ ಆರ್ಟಿಕಲ್ 138 ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದ್ರೆ ಆರ್ಟಿಕಲ್ 137. ನಮ್ಮ ಭಾರತದ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಯಾವುದೇ ರೀತಿಯಾದಂತಹ ತೀರ್ಪಾಗಿರ್ಬೋದು, ಆದೇಶ ಆಗಿರ್ಬೋದು, ಅವುಗಳನ್ನ ಮರುಪರಿಶೀಲನೆ ಅಥವಾ ರಿವ್ಯೂ ಮಾಡುವಂತಹ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ ನೀಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 137. ಇದಕ್ಕೆ ರಿಲೇಟ್ ಆದಂತಹ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋಣ. 2002ರ ಈ ಮನಿ ಲಾಂಡ್ರಿಂಗ್ ಆಕ್ಟ್ ನಲ್ಲಿರುವಂತಹ ಪ್ರಮುಖ ನಿಬಂಧನೆಗಳನ್ನ ಎತ್ತಿ ಹಿಡಿಯುವಂತಹ ತೀರ್ಪನ್ನ ಜುಲೈ 27ರಂದು ಸುಪ್ರೀಂ ಕೋರ್ಟ್ನಿಂದ ಈ ವಿಜಯ್ ಮದನ್ ಲಾಲ್ ಚೌಧರಿ ಮತ್ತು ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ನಲ್ಲಿ ತೀರ್ಪನ್ನ ನೀಡಿತ್ತು. ಸೊ ಅದಕ್ಕೆ ಒಂದು ರಿವ್ಯೂ ಪಿಟಿಷನ್ ಅನ್ನ ಅರ್ಜಿದಾರರಿಂದ ಅಪ್ಲೈ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಒಂದು ನಿರ್ಧಾರವನ್ನ ಅಂದ್ರೆ ತೀರ್ಪನ್ನ ಮರುಪರಿಶೀಲನೆ ಮಾಡಲು ಸುಪ್ರೀಂ ಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ ಅಂತ ನ್ಯೂಸ್ನಲ್ಲಿದೆ. ಈ ಒಂದು ನ್ಯೂಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲದೆ ಹೋದ್ರೂ ಸಹಿತ ಈ ರಿವ್ಯೂ ಪಿಟಿಷನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಅಂತಿಮ ಮತ್ತು ಬದ್ಧವಾಗಿರುತ್ತದೆ, ಎನ್ಫೋರ್ಸೇಬಲ್ ಆಗಿರುತ್ತೆ. ಇದೆಲ್ಲ ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೂ ಸಹಿತ ಸಂವಿಧಾನದ 137ನೇ ಆರ್ಟಿಕಲ್ನ ಅಡಿಯಲ್ಲಿ ಈ ತೀರ್ಪುಗಳನ್ನ ಅಥವಾ ಆದೇಶಗಳನ್ನ ಮರುಪರಿಶೀಲನೆ ಮಾಡುವಂತಹ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ನಮ್ಮ ಸಂವಿಧಾನ ಒದಗಿಸಿ ಕೊಡುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, 137 ಆರ್ಟಿಕಲ್ ಏನಿದೆ ಇದು ಸುಪ್ರೀಂ ಕೋರ್ಟ್ನ ರಿವ್ಯೂ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಲಾಗಿದೆ. ಸೊ ಈ ರಿವ್ಯೂ ಮಾಡಬೇಕು ಅಂತಂದ್ರೆ ಒಂದು ಕಂಡೀಷನ್ ಇರುತ್ತೆ. ಯಾವುದೇ ರೀತಿಯಾದಂತಹ ಜಜ್ಮೆಂಟ್ಗಳು ಅಥವಾ ತೀರ್ಪುಗಳು ಬಂದ 30 ದಿನಗಳೊಳಗೆ ಈ ಮರುಪರಿಶೀಲನಾ ಅರ್ಜಿಯನ್ನ ಈ ಅರ್ಜಿದಾರರು ಸಲ್ಲಿಸಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ರಿವ್ಯೂ ಪಿಟಿಷನ್ ಕನ್ಸಿಡರ್ ಆಗಬೇಕು ಅಂತಂದ್ರೆ ಈ ಅಪ್ಲಿಕಂಟ್ಸ್ ಏನಿರ್ತಾರೆ 30 ದಿನಗಳೊಳಗೆ ಈ ಒಂದು ರಿವ್ಯೂ ಪಿಟಿಷನ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಈಗ ನೋಡ್ಬೋದು, ಇಲ್ಲಿ ಲಾಸ್ಟ್ ಜಜ್ಮೆಂಟ್ ಆಗಿದ್ದು ಜುಲೈ 27ರಂದು. ಸೊ ಇನ್ನೂ 30 ದಿನಗಳು ಆಗಿರಲಿಲ್ಲ. ಸೊ ಅಷ್ಟರೊಳಗೆ ಈ ಒಂದು ರಿವ್ಯೂ ಪಿಟಿಷನ್ ಅನ್ನ ಅರ್ಜಿದಾರರಿಂದ ಅಪ್ಲೈ ಮಾಡಲಾಗಿದೆ. ಸೊ ಈ ಕುರಿತಾದಂತಹ ಅಕ್ಸೆಪ್ಟ್ ಮಾಡುವಂತಹ ನಿರ್ಧಾರವನ್ನ ನಮ್ಮ ಸುಪ್ರೀಂ ಕೋರ್ಟ್ನಿಂದ ತೆಗೆದುಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಿಮಾನವಾಹಕ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ನೌಕೆಯಾದಂತಹ ಹಡಗಾದಂತಹ INS ವಿಕ್ರಾಂತ್ ಇದು ಯಾವ ದೇಶದಿಂದ ಭಾರತಕ್ಕೆ ಆಮದು ಮಾಡಿಕೊಳ್ಳಲಾದಂತಹ ಯುದ್ಧ ನೌಕೆಯಾಗಿದೆ, ವಿಮಾನವಾಹಕ ನೌಕೆಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಫ್ರಾನ್ಸ್, ರಷ್ಯಾ, USA ಅಥವಾ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಯಾಕಂತಂದ್ರೆ ಈ INS ವಿಕ್ರಾಂತ್ ಅನ್ನುವ ವಿಮಾನ ವಾಹಕ ನೌಕೆ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಶಿಪ್ ಏನಿದೆ ಇದನ್ನ ಭಾರತದಿಂದ ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಒಂದು ವಿಮಾನವಾಹಕ ನೌಕೆಯಾಗಿದೆ. ನೆನ್ಪಿಟ್ಕೊಳ್ಳಿ, INS ವಿಕ್ರಾಂತ್ ಅನ್ನ ದೇಶೀಯವಾಗಿ ಅಂದ್ರೆ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಲಾದಂತಹ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಹೆಸರಲ್ಲೇ ಸೂಚಿಸುವಂತೆ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ವಿಮಾನಗಳನ್ನ, ಜೆಟ್ಗಳನ್ನ ಈ ಒಂದು ಹಡಗಿನ ಮೇಲೆ ಲ್ಯಾಂಡಿಂಗ್ ಮಾಡುವಂತಹ ಅವಕಾಶವನ್ನ ನೀಡಲಾಗಿರುತ್ತೆ. ಈ ಒಂದು ಇಮೇಜ್ ನಲ್ಲಿ ಕೂಡ ನೋಡ್ಬೋದು, ಈ ರೀತಿ ಬಂದು ಈ ಒಂದು
ರನ್ವೇ ಮೇಲೆ ವಿಮಾನಗಳು ಹಾಲ್ಟ್ ಮಾಡುತ್ತವೆ. ಈ ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿ ಒಂದು ಯುದ್ಧ ವಿಮಾನ ಅಥವಾ ಜೆಟ್ ಏನಿದೆ ಈ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಲಾಂಚ್ ಆಗ್ತಾ ಇದೆ ಅಂತ ನೋಡ್ಬೋದು. ಸೊ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ನಿರ್ಮಿಸಲಾದಂತಹ ಮೊದಲ ಬಾರಿಗೆ ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೆಸರನ್ನು INS ವಿಕ್ರಾಂತ್ ಅಂತ ಇಡಲಾಗಿದೆ. ಸೆಪ್ಟೆಂಬರ್ 2ರಿಂದ ಈ ಒಂದು INS ವಿಕ್ರಾಂತ್ ಏನಿದೆ ಇಂಡಿಯನ್ ನೆವಲ್ ಸರ್ವಿಸ್ ಅಂತ INS ಅಂತ ಫುಲ್ ಫಾರ್ಮ್. ಸೊ ಇದು ಸೆಪ್ಟೆಂಬರ್ 2ರಿಂದ ತನ್ನ ಆಪರೇಷನ್ಸ್ಗಳನ್ನು ಪ್ರಾರಂಭ ಮಾಡಲಿದೆ ಅಂತ ಒಂದು ಕಾಂಟೆಕ್ಸ್ಟ್ ಹೇಳ್ತಾ ಇದೆ. ಸೊ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಖಾತ್ರಿಪಡಿಸುವಂತಹ ಪಾತ್ರವನ್ನು ಈ ಯುದ್ಧ ನೌಕೆ ವಹಿಸಲಿದೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ದೇಶೀಯವಾಗಿ ಡೆವಲಪ್ ಮಾಡಿದಂತಹ ಈ INS ವಿಕ್ರಾಂತ್ನಿಂದ. ಸೊ 2023ರ ಮಧ್ಯದ ವೇಳೆಗೆ ಇದರ ಒಂದು ಸಂಪೂರ್ಣ ಟ್ರಯಲ್ಗಳನ್ನು ಕಂಪ್ಲೀಟ್ ಮಾಡಿ ವಿಮಾನದ ಲ್ಯಾಂಡಿಂಗ್ ಪ್ರಯೋಗಗಳನ್ನು ಕೂಡ ಕಂಪ್ಲೀಟ್ ಮಾಡುವಂತಹ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳಲಾಗಿದೆ. 2023ರ ಮಧ್ಯದ ವೇಳೆಗೆ ಅಂದರೆ ರೀಸೆಂಟಾಗಿ ಈ ಒಂದು ನರೇಂದ್ರ ಮೋದಿ ಅವರ ಒಂದು ಸಮ್ಮುಖದಲ್ಲಿ ಕೊಚ್ಚಿನ್ನ INS ವಿಕ್ರಾಂತ್ ಏನಿದೆ ಇದನ್ನು ಲಾಂಚ್ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ INS ವಿಕ್ರಾಂತ್. ಇನ್ನಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದರೆ ಈ ವಿಕ್ರಾಂತ್ ನಿರ್ಮಾಣದೊಂದಿಗೆ ಭಾರತವು ಅತಿ ಕಡಿಮೆ ರಾಷ್ಟ್ರಗಳು ಅಂತಂದರೆ US, UK, ರಷ್ಯಾ, ಚೀನಾ, ಫ್ರಾನ್ಸ್ನಂತಹ ಪ್ರಮುಖ ರಾಷ್ಟ್ರಗಳ ಗುಂಪನ್ನು ನಮ್ಮ ದೇಶೀಯವಾಗಿ ಡೆವಲಪ್ ಮಾಡುವಂತಹ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಡೆವಲಪ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಭಾರತ ಪಡೆದುಕೊಂಡಿದೆ. ಸೊ ಇದಕ್ಕಿಂತ ಮುಂಚೆ ಇದ್ದಂತಹ INS ವಿಕ್ರಮಾದಿತ್ಯ ಏನಿದೆ ಇದನ್ನು ರಷ್ಯಾದಿಂದ ಆಮದು ಮಾಡಿಕೊಂಡು ಅದನ್ನು ಇಲ್ಲಿ ಅಸೆಂಬಲ್ ಮಾಡಲಾಗಿತ್ತು. ಸೊ ಅದು ಈಗ ಸದ್ಯಕ್ಕೆ ಆಪರೇಷನ್ ಮಾಡ್ತಾ ಇದೆ. ಸೊ INS ವಿಕ್ರಾಂತ್ ನೆನ್ಪಿಟ್ಕೊಳ್ಳಿ, ಇದನ್ನು ದೇಶೀಯವಾಗಿ ಭಾರತದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನಿಂದ ಡೆವಲಪ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. DRDOನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ G. ಸತೀಶ್ ರೆಡ್ಡಿ, K. ಶಿವನ್, ಸಮೀರ್ V. ಕಾಮತ್ ಅಥವಾ S. ಸೋಮನಾಥ್ ಅಂತ. ಸರಿಯಾದ ಉತ್ತರ ಆಪ್ಷನ್ 3 ಸಮೀರ್ V. ಕಾಮತ್. ಇವರನ್ನ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಈ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಚೇರ್ಮನ್ ಆಗಿ ಆಯ್ಕೆ ಮಾಡಲಾಗಿದೆ. ಸೊ ಇದರ ಕುರಿತಾದಂತಹ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ನಮ್ಮ DRDO ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಸಮೀರ್ V. ಕಾಮತ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಅಂತ ನ್ಯೂಸ್ನಲ್ಲಿದೆ. ಸೊ ಇವರು ಇದಕ್ಕಿಂತ ಮುಂಚೆ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದಂತಹ G. ಸತೀಶ್ ರೆಡ್ಡಿ ಅವರ ಉತ್ತರಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಅಂತ ನ್ಯೂಸ್ನಲ್ಲಿದೆ. ಸೊ ನೆನ್ಪಿಟ್ಕೊಳ್ಳಿ, G. ಸತೀಶ್ ರೆಡ್ಡಿ ಅವರು ಇದಕ್ಕಿಂತ ಮುಂಚೆ ಈ DRDOದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದರು. ಸದ್ಯಕ್ಕೆ ಇವರನ್ನು ಪ್ರಮೋಟ್ ಮಾಡಿ ನಮ್ಮ ಕೇಂದ್ರದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರಿಗೆ ವೈಜ್ಞಾನಿಕ ಸಲಹೆಗಾರಿ ಅಥವಾ ಸೈಂಟಿಫಿಕ್ ಅಡ್ವೈಸರ್ ಆಗಿ ಇವರನ್ನು ಪ್ರಮೋಟ್ ಮಾಡಲಾಗಿದ್ದು, ಈ G. ಸತೀಶ್ ರೆಡ್ಡಿ ಅವರನ್ನು ಸದ್ಯಕ್ಕೆ ಸೈಂಟಿಫಿಕ್ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಆದರೆ DRDOನ ಅಧ್ಯಕ್ಷ ಯಾರು ಅಂತಂದರೆ ಸಮೀರ್ V. ಕಾಮತ್ ನೆನ್ಪಿಟ್ಕೊಳ್ಳಿ. ಸೊ DRDO ನ್ಯೂಸ್ನಲ್ಲಿರುವುದರಿಂದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದನ್ನು 1958ರಲ್ಲಿ ಸ್ಥಾಪನೆ ಮಾಡಲಾದಂತಹ ಸಂಸ್ಥೆ DRDO ಆಗಿದ್ದು ಇದರ ಮುಖ್ಯ ಕಚೇರಿ ದೆಹಲಿಯಲ್ಲಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಮಿಲಿಟರಿ ಕುರಿತಾದಂತಹ ಸಂಶೋಧನೆಗಳು ಅಭಿವೃದ್ಧಿಗಳನ್ನು ಮಾಡುವಂತಹ ಭಾರತದಾದ್ಯಂತ ಈ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಉಪಕರಣಗಳನ್ನು ಡಿವೈಸ್ಗಳನ್ನು ಡೆವಲಪ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿಯನ್ನು ಈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ನಲ್ಲಿ ಸಾಕಷ್ಟು ಸಂಶೋಧಕರು ಮತ್ತು ವಿಜ್ಞಾನಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ನ್ಯೂ ಇಂಡಿಯಾ ಆಯ್ದ ಬರಹಗಳು 2014ರಿಂದ 19 ಅನ್ನುವ ಪುಸ್ತಕವನ್ನು ರೀಸೆಂಟಾಗಿ ಲಾಂಚ್ ಮಾಡಲಾಗಿದೆ. ಸೊ ಇದು ಯಾವ ರಾಜಕೀಯ ನಾಯಕಗೆ ಸೇರಿದಂತಹ ಒಂದು ಬುಕ್ ಪುಸ್ತಕವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ನಿರ್ಮಲಾ ಸೀತಾರಾಮನ್, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಅಥವಾ S. ಜೈಶಂಕರ್ ಅಂತ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ 3 ಅರುಣ್ ಜೇಟ್ಲಿ ಅವರ ಜೀವನಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಆಯ್ದ ಬರಹಗಳನ್ನು ಒಂದು ಲೇಖನಗಳ ಸಂಕಲನವಾಗಿ ಈ ಪುಸ್ತಕವನ್ನು ರಿಲೀಸ್ ಮಾಡಲಾಗಿದ್ದು ಅದರ ಹೆಸರು ಎ ನ್ಯೂ ಇಂಡಿಯಾ ಅಂತ. ಸೊ ಇದರ ಕುರಿತಾಗಿ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ನಡೆದಂತಹ ಒಂದು ಸಮಾರಂಭದಲ್ಲಿ ನಮ್ಮ ಮಾಜಿ ರಾಷ್ಟ್ರದ ಉಪಾಧ್ಯಕ್ಷರಾದಂತಹ M. ವೆಂಕಯ್ಯ ನಾಯ್ಡು ಅವರು
ಎ ನ್ಯೂ ಇಂಡಿಯಾ ಸೆಲೆಕ್ಟೆಡ್ ರೈಟಿಂಗ್ಸ್ 2014-19 ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಮಾಜಿ ಕೇಂದ್ರ ಸಚಿವ ಮತ್ತು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂತಹ ಪದ್ಮವಿಭೂಷಣ ದಿವಂಗತ ಅರುಣ್ ಜೇಟ್ಲಿ ಅವರ ಆಯ್ದ ಲೇಖನಗಳ ಸಂಕಲನವಾಗಿದೆ. ಅರುಣ್ ಜೇಟ್ಲಿ ಅವರು ಸಾಕಷ್ಟು ಬರಹಗಳನ್ನು ಅಥವಾ ಲೇಖನಗಳನ್ನು ಬರಿತಾ ಇದ್ರು. ಸೊ ಆ ಎಲ್ಲ ಲೇಖನಗಳ ಇಂಪಾರ್ಟೆಂಟ್ ಲೇಖನಗಳ ಒಂದು ಸಂಕಲನವಾಗಿ ಎ ನ್ಯೂ ಇಂಡಿಯಾ ಎಂಬ ಒಂದು ಪುಸ್ತಕವನ್ನು ರಿಲೀಸ್ ಮಾಡಲಾಗಿದೆ. ಅರುಣ್ ಜೇಟ್ಲಿ ಅವರ ಮರಣೋತ್ತರವಾಗಿ ಈ ಒಂದು ಪುಸ್ತಕವನ್ನು ಪ್ರಕಟಿಸಲಾಗಿದ್ದು 2014 ಮತ್ತು 19 BJP ಸರ್ಕಾರದ ನೀತಿಗಳ, ಅಂದರೆ BJPಯ ಒಂದು NDA ಒಂದು ಮೊದಲ ಟರ್ಮ್ 2014ರಿಂದ 19ವರೆಗಿನ ಸರ್ಕಾರದ ನೀತಿಗಳ ಬಗ್ಗೆ ಸ್ಪಷ್ಟವಾದಂತಹ ಮತ್ತು ಅಫಿಷಿಯಲ್ ವಿಷಯಗಳ ಕುರಿತಾದಂತಹ ಚರ್ಚೆಗಳನ್ನು ಈ ಒಂದು ಆರ್ಟಿಕಲ್ಗಳಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ಕಳೆದ 5 ವರ್ಷಗಳಲ್ಲಿ, ಅಂದರೆ 2014ರಿಂದ 19ವರೆಗೆ ದೇಶವು ಸಾಕಷ್ಟು ರೀತಿಯಾದಂತಹ ವ್ಯಾಪಕವಾದಂತಹ ಬದಲಾವಣೆಗಳನ್ನು ಕಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಬಿಜೆಪಿ ಸರ್ಕಾರದಿಂದ ತಂದಂತಹ ಕೆಲವೊಂದಿಷ್ಟು ಮುಖ್ಯ ಬದಲಾವಣೆಗಳಾದಂತಹ GST ಜಾರಿ ಮಾಡುವುದಾಗಿರ್ಬೋದು, ನೋಟು ಅಮಾನ್ಯೀಕರಣ ಅಂದರೆ ನೋಟ್ ಬ್ಯಾನ್ ಆಗಿರ್ಬೋದು, ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸುವುದಾಗಿರ್ಬೋದು, ಕಾಂಗ್ರೆಸ್ನ ಕುಟುಂಬ ರಾಜಕೀಯದ ಅಂತ್ಯದ ಕುರಿತಾದಂತಹ ವಿಷಯಗಳಾಗಿರ್ಬೋದು, ಮತ್ತು ಪ್ರಾದೇಶಿಕ ಶಕ್ತಿಗಳ ನಡುವಿನ ಬಿರುಕುಗಳು ಮತ್ತು ಬಿಕ್ಕಟ್ಟಿನಂತಹ ದೇಶದ ದೊಡ್ಡ ರಾಜಕೀಯ ಪ್ರವೃತ್ತಿಗಳ ಬಗ್ಗೆ ವಿವರಿಸುವಂತಹ ಪುಸ್ತಕವನ್ನು ಎ ನ್ಯೂ ಇಂಡಿಯಾ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಲಾಂಚ್ ಮಾಡಲಾಗಿದೆ. ಇದು ಒಂದು ಪ್ರಮುಖವಾದಂತಹ ಪುಸ್ತಕವಾಗಿದ್ದು BJPಯ ಸಾಕಷ್ಟು ಸುಧಾರಣೆಗಳು ಮತ್ತು ಸಮಗ್ರವಾದಂತಹ ನೀಲನಕ್ಷೆಯನ್ನು ಅಥವಾ ಒಂದು ಕಾರ್ಯಗಳನ್ನು ವಿವರಿಸುವಂತಹ ಪುಸ್ತಕವಾಗಿದೆ. ಇದು ರಾಷ್ಟ್ರದ ಸ್ಥಿತಿಗಳ ಕುರಿತಾದಂತಹ ವಿಶ್ಲೇಷಣೆಯನ್ನು ಕೂಡ ಒದಗಿಸಲಿದೆ ಅಂತ ಈ ಒಂದು ಸಮಾರಂಭದಲ್ಲಿ ಹೇಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಎ ನ್ಯೂ ಇಂಡಿಯಾ ಆಯ್ದ ಬರಹಗಳ 2014ರಿಂದ 19 ಅನ್ನುವ ಪುಸ್ತಕವನ್ನು ಅರುಣ್ ಜೇಟ್ಲಿ ಅವರ ಆಯ್ದ ಲೇಖನಗಳ ಕುರಿತಾದಂತಹ ಸಂಕಲನವನ್ನು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ಡಿಸ್ಕಷನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ ಕರೆಂಟ್ ಅಫೇರ್ಸ್ ಫ್ರೀ ನೋಟ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ನಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.